ಇವತ್ತು ಸ್ವಿಚ್ ವರ್ಡ್ಸ್ ಬಗ್ಗೆ ಮಾತಾಡೋಣ. ಸೊ ಈ ಸ್ವಿಚ್ ವರ್ಡ್ಸು ಸೋಲೋ ವರ್ಡ್ಸ್ ಅಂತ, ಅಂದ್ರೆ ಒಂದು ಸಿಂಗಲ್ ವರ್ಡ್ ಅದು ನಮಗೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡುವಾಗ. ಸೊ ಅದೇನಾಗುತ್ತೆ ಅಂತಂದ್ರೆ ಆ ಸೋಲೋ ವರ್ಡ್ಗಳನ್ನ ನಾವು ಯೂಸ್ ಮಾಡಿದಾಗ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಈಸಿಯಾಗೂ ಹೊಟ್ಟೋಗುತ್ತೆ. ಆವಾಗ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಅನ್ಕೊಂಡು. ಸೊ ಅದು ಸ್ವಿಚ್ ವರ್ಡ್ಸ್. ಅದರಲ್ಲಿ 2 ತರ ಸ್ವಿಚ್ ವರ್ಡ್ ಇದೆ, ಬೇಸಿಕ್ ಸ್ವಿಚ್ ವರ್ಡ್ ಮತ್ತೆ ಮಾಸ್ಟರ್ ಸ್ವಿಚ್ ವರ್ಡ್ ಅಂತ. ಸೊ ಬೇಸಿಕ್ ಸ್ವಿಚ್ ವರ್ಡ್ ಅನ್ನ ನೀವು ಯಾವ್ದಾದ್ರು ಒಂದು ಆಸೆ ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ ಅಥವಾ ಯಾವ್ದಾದ್ರು ಒಂದು ಸಣ್ಣದಾಗಿರೋ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಮಾಸ್ಟರ್ ಸ್ವಿಚ್ ವರ್ಡ್ಸ್ ಅಂತ ಇದೆ, ಅದು ತುಂಬಾ ವೆರಿ ಪವರ್ಫುಲ್ ಅದು. ಸೊ ಅದನ್ನ ನೀವು ಸ್ವಲ್ಪ ದೊಡ್ಡದಾಗಿರೋ ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಅದನ್ನ ಯೂಸ್ ಮಾಡ್ಕೊಳ್ಬಹುದು. ಈ ಬೇಸಿಕ್ ಮತ್ತೆ ಮಾಸ್ಟರ್ ಸ್ವಿಚ್ ವರ್ಡ್ ನ ಕಂಬೈನ್ ಕೂಡ ಮಾಡಿ ನೀವು ಬೇರೆ ಬೇರೆ ನಿಮ್ದು ಆಸೆಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದು ಸ್ವಿಚ್ ವರ್ಡ್ಸ್ಗಳು. ನಾನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಸ್ವಿಚ್ ವರ್ಡ್ಸ್ ಬಗ್ಗೆ ಡೀಟೇಲ್ ಆಗಿ. ಸೊ ಅದನ್ನ ಇಲ್ಲಿ ಲಿಂಕ್ ಮಾಡ್ತೀನಿ. ಇವತ್ತಿನ ದಿನ ನಾವು ಬೇರೆ ಬೇರೆ ಸ್ವಿಚ್ ವರ್ಡ್ಸ್ಗಳು ಯಾವ್ದ್ಯಾವ್ದಿದೆ, ಅದನ್ನ ಯಾವ್ದ್ಯಾವ್ದಕ್ಕೆ ನಾವು ಯೂಸ್ ಮಾಡ್ಕೊಳ್ಬಹುದು ಅಂತ ಅನ್ನೋದನ್ನ ನೋಡ್ಕೊಳ್ಳೋಣ. ಓಕೆನಾ? ಸೊ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಅಕಸ್ಮಾತ್ ಯಾವ್ದಾದ್ರು ಒಂದು ತುಂಬಾ ನೆಗೆಟಿವ್ ಥಿಂಕಿಂಗ್ ಇರುತ್ತೆ ಅಥವಾ ಏನೋ ಬ್ಲಾಕೇಜಸ್ ಇರುತ್ತೆ. ಅಂದ್ರೆ ಏನಂದ್ರೆ ನಮ್ಗೆ ಏನು ಗೊತ್ತಾಗ್ತಾನೆ ಇಲ್ಲ, ಏನು ಮಾಡಕ್ಕೆ ಆಗ್ತಾ ಇಲ್ಲ, ಯಾವ್ದಕ್ಕೊಂದ್ ಕೈ ಹಾಕಕ್ ಹೋದ್ರೂ ಏನೋ ಕೆಟ್ಟದ್ದೇ ಆಗತ್ತೆ, ಯಾರೋ ಕಣ್ಣು ಹಾಕ್ಬಿಟ್ಟಿದಾರೇನೋ, ಯಾರೋ ದೃಷ್ಟಿ ಹಾಕ್ಬಿಟ್ಟಿದಾರೇನೋ. ಸೊ ಈ ತರ ಎಲ್ಲ ಅನ್ಕೊಳಕ್ ಶುರು ಮಾಡ್ತೀರಾ. ಆಮೇಲೆ ಏನ್ ಮಾಡಿದ್ರು ಎಲ್ಲ ನೆಗೆಟಿವ್ 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 ತರ ಆಗತ್ತೆ ಅಂತ ಅನ್ನುವಾಗ ಸೊ ನಿಮಗೆ ಈ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿ. ಇದೇನ್ ಮಾಡುತ್ತೆ, ನಿಮ್ಗೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಈ ನೆಗೆಟಿವಿಟಿಯಿಂದ, ಈವಿಲ್ ಕಣ್ಣಿಂದ, ಕೆಟ್ಟ ದೃಷ್ಟಿಗಳಿಂದ, ಆ ತರ ಎಲ್ಲದ್ರಿಂದ ಇದು ಹೆಲ್ಪ್ ಮಾಡುತ್ತೆ ನಮ್ದು. ಮತ್ತೆ ಓವರ್ ಆಲ್ ಗ್ರೋತ್ಗೆ, ನಮ್ದು ಒಳ್ಳೇದಕ್ಕೆ ಆಗೋದಕ್ಕೆ ನಾವು ಯೂಸ್ ಮಾಡುತ್ತೆ. ಅದು ಏನು ಅಂತಂದ್ರೆ 58 ರಿಲೀಸ್ ರೆಸಿಸ್ಟೆನ್ಸಸ್ ಆನ್ ಅಂತ. ಸೊ 4 ಸ್ವಿಚ್ ವರ್ಡ್ ಇದೆ ಇದರಲ್ಲಿ. 58 ರಿಲೀಸ್ ರೆಸಿಸ್ಟೆನ್ಸಸ್ ಆನ್ ಅಂತ ಹೇಳಿ. ಸೊ ಅಂದ್ರೆ ನಾವು ರೆಸಿಸ್ಟೆನ್ಸ್, ನಾವು ಏನಾದ್ರೂ ಒಂದು ಆಗದೆ ಇರೋದಕ್ಕೆ ತುಂಬಾ ಓದಾಡ್ತಾ ಇರ್ತೀವಲ್ವಾ, ಅಯ್ಯೋ ಇದು ಆಗ್ತಾನೆ ಇಲ್ಲ ಅಂತ. ಸೊ ಆ ಟೈಮಲ್ಲಿ ನೀವು ನೆಗೆಟಿವ್ ಅನ್ಸುವಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗತ್ತೆ. ಓಕೆನಾ? ಆಮೇಲೆ ನೆಕ್ಸ್ಟ್ ಒನ್ನು, ಇವಾಗ ನೀವು ಒಂದು ಸೇಲ್ಸ್ ಅಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳೋಣ. ಸೊ ಅವಾಗ ನಿಮ್ದು ಸೇಲ್ಸ್ ಜಾಸ್ತಿ ಆಗ್ಬೇಕು. ಬಿಸ್ನೆಸ್ ಮೆನ್ಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನಿಮ್ ಸೇಲ್ಸ್ ಅಥವಾ ಸೇಲ್ಸ್ ಮೆನ್ ಇದ್ರು ಕೂಡ ಅವರಿಗೂ ಇದು ಜಾಸ್ತಿ ಯೂಸ್ ಆಗುತ್ತೆ. ಸೊ ನೀವು ನಿಮ್ದು ಸೇಲ್ ನ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಥವಾ ನಿಮ್ ಬಿಸ್ನೆಸ್ ಜಾಸ್ತಿ ಇನ್ಕ್ರೀಸ್ ಆಗ್ಬೇಕು, ದುಡ್ಡು ಜಾಸ್ತಿ ನಿಮಗೆ ಬರ್ಬೇಕು ಅಂತ ಅನ್ನುವಾಗ ಇದರಲ್ಲಿ ಕ್ಲೈಂಟ್ಸ್ಗಳನ್ನ ಜಾಸ್ತಿ, ನೀವು ಗಿರಾಕಿಗಳನ್ನ ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರಾ. ಸೊ ಈ ತರದಿದ್ದಾಗ ಇದು ನೀವು ಅಂಗಡಿಗೆ ಇಟ್ಕೊಂಡಿದ್ರು ಕೂಡ ಅಷ್ಟೇ ನಿಮಗೆ ತುಂಬಾ ಒಳ್ಳೇದು ಇದನ್ನ ಮಾಡಿದಾಗ. ಸೊ ಇದು ನಿಮ್ ಬಿಸ್ನೆಸ್ ನ ಇನ್ಕ್ರೀಸ್ ಮಾಡುತ್ತೆ, ಜಾಸ್ತಿ ಹೆಲ್ಪ್ ಮಾಡುತ್ತೆ ಬಿಸ್ನೆಸ್ ಗ್ರೋ ಆಗೋದಿಕ್ಕೆ ಅಂತ. ಸೊ ಇದಕ್ಕೆ 87 ರೈಸ್ ಪ್ರಾಫಿಟ್ಸ್ ಅಂತ ಮೂರ್ ವರ್ಡ್ ಇದೆ ಇದರಲ್ಲಿ. 87 ರೈಸ್ ಪ್ರಾಫಿಟ್ಸ್ ಅಂತ ಹೇಳಿ. ಸೊ ಇದನ್ನ ನೀವು ಯೂಸ್ ಮಾಡಿ. ಇದನ್ನ ಬೇಕಂದ್ರೆ ನೀವು ಚಾಂಟ್ ಮಾಡ್ತಾ ಇರ್ಬೋದು, ಇಲ್ಲ ಇದನ್ನ ಬೇಕಾದ್ರೆ ಬರೀಲೂಬಹುದು ನೀವು. ಓಕೆನಾ? ಸೊ ಈ ವರ್ಡ್ಸ್ಗಳನ್ನ. ಆಮೇಲೆ ನೆಕ್ಸ್ಟ್ ನಿಮ್ದು ಒಂದೊಂದ್ಸಲ ಹೇಳ್ತೀವಲ್ಲ, ನಾವು ಮ್ಯಾನಿಫೆಸ್ಟೇಷನ್ ಮಾಡಕ್ಕೆ ಆಗಲ್ಲ, ನಂದು ಆ ಹೈ ವೈಬ್ರೇಷನ್ಗೆ ಹೋಗಿ ಅಂತ ಹೇಳ್ತೀವಲ್ವ ನಾವು. ಅದು ತುಂಬಾ ಜಾಸ್ತಿ ನಾವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಯಾವಾಗ್ಲೂ ಆ ಹೈ ವೈಬ್ರೇಷನ್ಗೆ ಹೋಗ್ಬೇಕು. ಆವಾಗ ನಮ್ಗೆ ಈಸಿ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡಕ್ಕೆ ಅಂತ. ಯಾಕಂದ್ರೆ ನಾವು ಅದನ್ನ ಒಂಥರ ಫೀಲ್ ಮಾಡ್ತೀವಲ್ವಾ, ಓ ಇದು ಆಗೋಗಿದೆ ಅಂತ ಅನ್ನೋ ತರದಲ್ಲಿ ನಾವು ಫೀಲ್ ಮಾಡಕ್ ಶುರು ಮಾಡ್ತೀವಿ. ಅದು ನಾವು ವರ್ಟೆಕ್ಸ್ಗೆ ರೀಚ್ ಆಗೋದು ಅಂತ ಹೇಳ್ಕೊಂಡು. ಸೊ ಹೈಯರ್ ಲೆವೆಲ್ಗೆ ರೀಚ್ ಆಗೋದಿಕ್ಕೆ, ನಮ್ಗೆ ಯೂಸ್ ಮಾಡೋದಿಕ್ಕೆ, ನಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಅಥವಾ ಎಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ, ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ ಈಸಿ ಮಾಡ್ಕೊಳ್ಳೋದಿಕ್ಕೆ ಆಕಾಶ್ ಅಂತ ಒಂದು ವರ್ಡ್ ಇದೆ. ಸೊ ಆ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡೋ ಟೆಕ್ನಿಕ್ಕಿಗೆ. ಆಯ್ತಾ? ಆಮೇಲೆ ನೆಕ್ಸ್ಟ್ ಒನ್ನು, ನೆಗೆಟಿವಿಟಿ ಇಂದ ಪಾಸಿಟಿವ್ ಮಾಡ್ಕೊಳ್ಳೋದಿಕ್ಕೆ. ಯಾವಾಗ್ಲೂ ಏನು ಮಾಡಕ್ ಹೋದ್ರೂ ಒಂಥರ ನೆಗೆಟಿವ್ ಥಿಂಕ್ ಬರುತ್ತೆ. ಅಯ್ಯೋ ಇಲ್ಲಪ್ಪ ಇದು ಆಗೋದೇ ಇಲ್ಲ, ಹಂಗಾಗಲ್ಲ. ಏನ್ ಪಾಸಿಟಿವ್ ಅನ್ಕೊಳಕ್ ಹೋದ್ರು ನೆಗೆಟಿವ್ ಬರುತ್ತಲ್ವಾ ಒಂದು ಕಾರ್ನರ್ ಆಫ್ ದ ಮೈಂಡ್ ಅಲ್ಲಿ. ಸೊ ಅದನ್ನ ಹೋಗ್ಸೋದಿಕ್ಕೆ ಆಬೆಲಾನ್ ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಇದೆ. ಸೊ ಅದನ್ನ ಯೂಸ್ ಮಾಡಿ ನೀವು. ಅವಾಗ ನಿಮ್ದು ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಕ್ ಶುರು ಮಾಡ್ತೀರಾ ಜಾಸ್ತಿ ನೀವು. ಸೊ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಆಯ್ತಾ? ಆ ವರ್ಡ್ ಅನ್ನು ಯೂಸ್ ಮಾಡಿ. ಆಮೇಲಿಂದ
ಅಕಸ್ಮಾತ್ ನೀವು ಇವಾಗ ಏನೋ ಒಂದು ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳೋಣ, ಅಯ್ಯೋ ಇದನ್ನ ಮಾಡ್ಬೇಕಾ, ನಂಗೆ ಇಷ್ಟನೇ ಇಲ್ಲ ಮಾಡಕ್ಕೆ, ಆದ್ರೂ ಮಾಡ್ಲೇಬೇಕಾ ಅಂತ ಒಂಥರ ಮೋಟಿವೇಶನ್ನೇ ಇರಲ್ಲ, ಏನ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅಯ್ಯೋ ಮಾಡ್ಬೇಕಾ, ಅಯ್ಯೋ ನನ್ನ ಕೈಲಾಗಲ್ಲ, ನಾಳೆ ಮಾಡ್ತೀನಿ, ನಾಡದ್ ಮಾಡ್ತೀನಿ, ಆ ಥರ ಒಂಥರ ಮೋಟಿವೇಶನ್ ಕಮ್ಮಿ ಆಗೋಗ್ಬಿಟ್ಟಿರುತ್ತಲ್ವಾ. ಅಂತ ಟೈಮ್ನಲ್ಲಿ ಈ ಸ್ವಿಚ್ ವರ್ಡ್ ಅನ್ನ ನೀವು ಯೂಸ್ ಮಾಡಿದ್ರೆ ಇದು ನಿಮ್ಗೆ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಏನಾದ್ರೂ ಒಂದು ಬೇಡ, ಅಯ್ಯೋ ಮಾಡ್ಬೇಕಾ ಅಂತ ಅನ್ಕೊಳ್ಳೋದನ್ನ ಆ ಮನಸ್ಸಿಂದ ನಿಮಗೆ, ಓ ಮಾಡ್ತೀನಿ ನಾನು ಇದನ್ನ ಅಂತ ಒಂಥರ ಎಂತೂಸಿಯಾಸಮ್ ಕೊಡುತ್ತೆ, ಒಂಥರ ಖುಷಿ ಕೊಡುತ್ತೆ. ಅದಕ್ಕೆ ಹೇಳೋದು ಆಕ್ಟ್ ಅಂತ. ಆಕ್ಟ್ ಅಂತ. ಸೊ ನೀವು ಅವಾಗ ಓ ಆಕ್ಟ್ 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 ಅಂತ ಹೇಳ್ಕೊಳ್ತಾ ಇದ್ರೆ ನೀವು ಆವಾಗ ತುಂಬಾನೇ ಎಷ್ಟು ಬೇಗ ಎಫೆಕ್ಟ್ ಆಗುತ್ತೆ ಅಂತಂದ್ರೆ, ನೀವು ಅದು ಅಯ್ಯೋ ಅಯ್ಯೋ ಅನ್ನೋದನ್ನ ಬಿಟ್ಬಿಟ್ಟು ತಕ್ಷಣ ಹೋಗ್ತೀರಾ ಕೆಲಸ ಮಾಡೋದಕ್ಕೆ, ಅಯ್ಯೋ ನಾನು ಈ ಕೆಲಸ ಮಾಡ್ಲೇಬೇಕಪ್ಪ ಇವಾಗ ಅಂತ ಅನ್ಕೊಂಡು. ಸೊ ಆ ತರ ಆಕ್ಟ್ ಅನ್ನೋದನ್ನ ನೀವು ಚಾಂಟ್ ಮಾಡಿ, ಓಕೆನಾ. ಆಮೇಲೆ ಆಡ್ ಅಂತ. ಆಡ್ ಅನ್ನೋದು ಇದು ಮಾಸ್ಟರ್ ಸ್ವಿಚ್ ವರ್ಡ್, ಆಯ್ತಾ. ಈ ಆಡ್ ಅನ್ನೋ ವರ್ಡ್ ಅನ್ನ ಒಂದೇ ವರ್ಡ್ ಇಟ್ಕೊಂಡು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಎಷ್ಟೊಂದೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿಕ್ಕೆ. ಸೊ ಇದು ನಿಮ್ದು ಏನ್ ಮಾಡುತ್ತೆ, ಪವರ್ನ ಜಾಸ್ತಿ ಮಾಡುತ್ತೆ, ಆಯ್ತಾ. ಆಡ್ ಅಂತ ಹೇಳಿದ ತಕ್ಷಣ ನಿಮ್ದು ಹೆಲ್ಪ್ ಮಾಡುತ್ತೆ ಎಲ್ಲದಕ್ಕೂ. ಏನಾದ್ರೂ ಒಂದು ಪ್ರಮೋಟ್ ಮಾಡೋದಕ್ಕೆ, ನಿಮ್ಗೆ ಒಂದು ಇವಾಗ ಏನಾದ್ರೂ ಆಸೆಗಳಿದ್ರು ಅದನ್ನು ಪ್ರಮೋಟ್ ಮಾಡುತ್ತೆ, ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲದಕ್ಕೂ. ಆಡ್ 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 ಅಂತ ಹೇಳ್ಕೊಳ್ತಾ ಇದ್ರೆ ಅದು ನಿಮ್ಗೆ ಇನ್ನೂ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪಾಸಿಟಿವ್ ಥಿಂಕಿಂಗ್ ಬರುತ್ತೆ, ಸ್ಟ್ರೆಂತ್ ಬರುತ್ತೆ ನಿಮಗೆ, ಒಂದು ಎಲ್ಲಾದ್ರಲ್ಲೂ ಒಳ್ಳೇದನ್ನ ನೋಡೋ ತರದಲ್ಲಿ ಯೂಸ್ ಆಗುತ್ತೆ ನಿಮಗೆ. ಸೊ ಅದು ಆಡ್ ಅಂತ ಹೇಳಿ ಆ ಸ್ವಿಚ್ ವರ್ಡ್ ಅನ್ನ. ಈ ಮಾಸ್ಟರ್ ಸ್ವಿಚ್ ವರ್ಡ್, ಬೇಸಿಕ್ ಸ್ವಿಚ್ ವರ್ಡ್ ಎರಡನ್ನೂ ಕೂಡ ನಾವು ಸೇರಿಸ್ಕೊಂಡು ಕೂಡ ಬೇಕಾದಷ್ಟು ಸ್ವಿಚ್ ವರ್ಡ್ಗಳು ಮಾಡ್ಕೊಳ್ಬಹುದು ನಮ್ಮಷ್ಟಿಗೆ ನಾವೇ ಬೇಕಾದ್ರೆ. ಆಮೇಲೆ ರಾಂಗ್ ಮಾಡ್ಕೊಳ್ಬೇಡಿ, ಅವಾಗ ನಿಮ್ದು ಎಫೆಕ್ಟ್ ಆ ತರ ಆಗಲ್ಲ. ಸೊ ಅದಕ್ಕೆ ಬೇಕಾಗದೇ ಇರೋ ತರ ಎಫೆಕ್ಟ್ಗಳಾಗಕ್ಕೆ ಶುರುವಾಗ್ಬಿಡುತ್ತೆ. ಸೊ ತುಂಬಾ ಪವರ್ಫುಲ್ಲು. ಅದರಿಂದ ಯೋಚನೆ ಮಾಡಿ ನಿಮಗೆ ಏನಕ್ಕೆ ಬೇಕಾಗಿದೆ, ನಿಮ್ದು ಆ ಸಿಚುವೇಶನ್ ಏನಿದೆ ಅದಕ್ಕೆ ತಕ್ಕಂಗಿರೋ ಅಂತ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿ, ಓಕೆನಾ. ನೆಕ್ಸ್ಟ್ ಒನ್ನು, ನೀವು ಇದನ್ನ ಹೊಸ ಇವಾಗ ಜಾಬ್ ಆಪರ್ಚುನಿಟಿ ಬೇಕು ಅಂದಾಗ, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸೊ ಅವಾಗ ನಿಮ್ ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಅಂದಾಗ, ಏನಾದ್ರೂ ಆಗಲಿ ಒಂದು ಹೊಸ ಆಪರ್ಚುನಿಟಿಗಳನ್ನ ಅಟ್ರಾಕ್ಟ್ ಮಾಡ್ಕೋಬೇಕಾದ್ರೆ, ಆಮೇಲೆ ನಿಮ್ದು ದುಡ್ಡು ತುಂಬಾ ಇನ್ಕ್ರೀಸ್ ಮಾಡ್ಕೋಬೇಕು ಅಂದಾಗ, ನಿಮ್ದು ಐಶ್ವರ್ಯ ಅದನ್ನೆಲ್ಲ ಆಸ್ತಿ ಅದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂದಾಗ, ಫೈನಾನ್ಷಿಯಲ್ ಕಂಡೀಷನ್ ನಿಮ್ದು ದುಡ್ಡಿಂದು ತೊಂದರೆಗಳನ್ನೆಲ್ಲ ನಿವಾರಿಸ್ಕೊಳ್ಬೇಕು ಅಂದಾಗ, ಆಡ್ ಕೌಂಟ್ ಮ್ಯಾಜಿಕ್ ನೌ ಅಂತ ಹೇಳಿ. ಆಡ್ ಕೌಂಟ್ ಮ್ಯಾಜಿಕ್ ನೌ ಅಂತ ಹೇಳಿದ ತಕ್ಷಣ ಹೊಸ ಆಪರ್ಚುನಿಟಿಗಳು ನಿಮ್ಮ ಹತ್ರ ಬರುತ್ತೆ, ಹೊಸ ಕ್ಲೈಂಟ್ಸ್ ಬರ್ತಾರೆ, ನಿಮಗೆ ಗೊತ್ತಿಲ್ದೇನೆ ನಿಮ್ದು ದುಡ್ಡು ಕೂಡ ಇನ್ಕ್ರೀಸ್ ಆಗ್ತಾ 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 ಹೋಗುತ್ತೆ. ಸೊ ಹಂಗೆ ತುಂಬಾನೇ ಎಫೆಕ್ಟಿವ್ ಇದು ವರ್ಡು, ಆಡ್ ಕೌಂಟ್ ಮ್ಯಾಜಿಕ್ ನೌ ಅಂತ. ಅದನ್ನ ಮಾಡಿ, ಆಯ್ತಾ. ಆಮೇಲೆ ನಮ್ದು ಇನ್ನರ್ ಪವರ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಅಬಂಡೆನ್ಸು, ಮತ್ತೆ ನಮ್ದು ಇದು ದುಡ್ಡನ್ನ, ವೆಲ್ತ್ ಅನ್ನ ಎಲ್ಲಾನು ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ, ಆಮೇಲೆ ನಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳಿದ್ರೆ ಅವ್ರ ಜೊತೆ ನಮ್ದು ರಿಲೇಶನ್ಶಿಪ್ ಚೆನ್ನಾಗಿರೋದಿಕ್ಕೆ, ಆಮೇಲಿಂದ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ನು ಜಾಸ್ತಿ ಇನ್ನೂ ಇನ್ಕ್ರೀಸ್ ಆಗೋದಿಕ್ಕೆ ನೀವು ಆಡ್ ಕೌಂಟ್ ಟುಗೆದರ್ ಅಂತ ಮಾಡ್ಬೋದು. ಸೊ ಆಡ್ ಕೌಂಟ್ ಟುಗೆದರ್ ಮಾಡಿದಾಗ ನಿಮ್ದು ದುಡ್ಡು ತುಂಬಾ ಜಾಸ್ತಿ ಆಗುತ್ತೆ, ಆಯ್ತಾ. ಬಿಸ್ನೆಸ್ಸು ಅಷ್ಟೇ ಜಾಸ್ತಿ 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 ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ದು ಬಿಸ್ನೆಸ್ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಅಥವಾ ನಿಮ್ದು ಯಾವುದೋ ಒಂದು, ಇವಾಗ ನೀವೇ ಶಾಪ್ ಇಟ್ಕೊಂಡಿರ್ತೀರ, ನಿಮ್ ಕ್ಲೈಂಟ್ಸ್ ಜೊತೆ ಆಗಿರ್ಬೋದು. ಸೊ ಆ ತರದಕ್ಕಿದ್ದಾಗ ಅದನ್ನ ಯೂಸ್ ಮಾಡಿ, ಆಯ್ತಾ. ಆಮೇಲೆ ನಿಮ್ಗೆ ಇವಾಗ ಒಂದು ಏನೋ ಒಂದು ಡಿಸೈರ್ ಇರುತ್ತೆ, ಅದು ನಿಮ್ಗೆ ಅಯ್ಯೋ ಇದು ಸಿಗ್ತಾನೆ ಇಲ್ಲ, ನಂಗೆ ಇಟ್ಕೋದೇ ಇಲ್ವಲ್ಲ, ಎಷ್ಟು ದೂರ ಇದೆ ಈ ಡಿಸೈರು ಅಂತ ಅನ್ಕೊಂಡು ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆಮೇಲೆ ತುಂಬಾ ಇಂಪೇಷಂಟ್ ಆಗ್ತೀರ, ಅಯ್ಯೋ ಆಗ್ತಾನೆ ಇಲ್ಲ, ನಂಗೆ ಅದು ಬೇಕೇ ಬೇಕಿತ್ತಲ್ವಾ, ನಂಗೆ ಹೆಂಗ್ ಮಾಡೋದು ನಾನು ಅಂತ ಅನ್ಕೊಂಡು ಆ ಥರ ಯೋಚನೆಯಲ್ಲಿ ಇರ್ತೀರಲ್ಲ. ಸೊ ಆ ಟೈಮಲ್ಲಿ ನೀವು ಇದನ್ನ ರಿಲೇಶನ್ಶಿಪ್ ಅನ್ನು ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ, ಆಮೇಲಿಂದ ನಿಮ್ದು ಬ್ಯಾಲೆನ್ಸ್ ಇಡೋದಿಕ್ಕೆ ಒಂದು ಲೈಫಲ್ಲಿ, ಬರೀ ನೀವು ಕೆಲಸ ಅಂತ ಮಾಡ್ತಾ ಇದ್ರು ಒಳ್ಳೇದಲ್ಲ, ಅಥವಾ ಬರೀ ಏನು ಕೆಲಸ ಮಾಡ್ದೇನೆ ಆರಾಮಾಗಿ ಫನ್ ಮಾಡ್ಕೊಂಡಿರೋದು ಅದು ಒಳ್ಳೇದಲ್ಲ. ಸೊ ಒಂದು ಲೈಫಲ್ಲಿ ಒಂದು ಬ್ಯಾಲೆನ್ಸ್ ಇರ್ಬೇಕಲ್ವಾ. ಒಂದಿಷ್ಟು ಗಂಟೆ ತನಕ ನಾವು ಕೆಲಸ ಮಾಡಬೇಕು, ಆಮೇಲೆ ಫ್ಯಾಮಿಲಿ ಟೈಮ್ ಇರಬೇಕು, ಆಮೇಲೆ ಸ್ವಲ್ಪ ಮೀ ಟೈಮ್ ಇರಬೇಕು. ಸೊ ಈ ತರ ಎಲ್ಲ ಬ್ಯಾಲೆನ್ಸ್ ಬೇಕು ಅಂದಾಗ ಅಡ್ಜಸ್ಟ್ ಅನ್ನೋದನ್ನ ಯೂಸ್ ಮಾಡಿ. ನೀವು ಆ ವರ್ಡ್ ಅನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಅಡ್ಜಸ್ಟ್ ಆಗುತ್ತೆ, ಎಲ್ಲಾನು ಒಂದು ಬ್ಯಾಲೆನ್ಸ್ ಅಲ್ಲಿ ಇಡತ್ತೆ, ಯಾವ್ದು ಅತಿರೇಕಕ್ಕೂ ಹೋಗಲ್ಲ, ಯಾವ್ದು ಕಡಿಮೆನೂ ಆಗಲ್ಲ. ಸೊ ಈ ತರ ಯೂಸ್ ಆಗುತ್ತೆ, ಓಕೆನಾ.
ಸೊ ಅದನ್ನ ಯೂಸ್ ಮಾಡಿ. ಆಮೇಲಿಂದ ಕೆಲವರು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ಸ್ಟ್ರೆಸ್ಸು ಏನಾದ್ರೂ ಒಂದು ಇಷ್ಟಿರೋದನ್ನ ಒಂದು ಅಷ್ಟು ದೊಡ್ಡದಾಗೋಯ್ತು ಅಂತ ಅನ್ಕೊಂಡು ತಲೆ ಮೇಲೆ ಹೊತ್ಕೊಂಡ್ಬಿಡ್ತಾರೆ. ಸೊ ಅಂಥವರಿಗೆ ಆ ಸ್ಟ್ರೆಸ್ ಅನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳೋದಕ್ಕೆ, ಕಾಮ್ ಆಗಿರೋದಕ್ಕೆ, ಆಮೇಲೆ ಅವ್ರ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಈ ಕೆಲವು ಸಲ ನೋಡ್ತೀವಲ್ಲ, ತುಂಬಾ ಅಯ್ಯೋ ಹಂಗಾಗೋಗ್ಬಿಟ್ರೆ ಹೆಂಗೆ, ಅಯ್ಯೋ ನಾನು ಹಿಂಗೆ ಹೋಗ್ಬಿಟ್ರೆ ಹೆಂಗೆ ಅಂತ ಅನ್ಕೊಂಡು ತುಂಬಾ ಭಯ ಪಡ್ತಾರೆ. ಅವರಲ್ಲಿ ಕಾನ್ಫಿಡೆನ್ಸೇ ಇರಲ್ಲ. ತುಂಬಾ ಎಲ್ಲದಕ್ಕೂ ಸಣ್ಣದ ಪುಟ್ಟದಕ್ಕೂ ಯೋಚನೆಗಳು. ಸೊ ಆ ತರ ಸ್ಟ್ರೆಸ್ ಎಲ್ಲ ಇರೋರಿಗೆ ಒಂದು ಹಾರ್ಮೋನಿಯಲ್ಲಿರೋಕ್ಕೆ, ಒಂದು ಕಾಮ್ ಆಗಿರೋದಕ್ಕೆ ಅಂಥವರಿಗೆ ಆಗಾತೆ ಅಂತ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ. ನೀವು ಆಗಾತೆ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದ್ರೆ ನೀವು ಆವಾಗ ಕಾಮ್ ಆಗ್ತೀರಾ, ಸ್ಟ್ರೆಸ್ ಎಲ್ಲ ಕಮ್ಮಿ ಆಗತ್ತೆ, ಟೆನ್ಷನ್ ಎಲ್ಲ ಕಮ್ಮಿ ಆಗತ್ತೆ, ನಿಮ್ಗೆ ಫಿಸಿಕಲ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಾಗತ್ತೆ. ಓಕೆನಾ? ಆಮೇಲಿಂದ ನೆಕ್ಸ್ಟ್ ನಿಮಗೆ ಏನಾದ್ರೂ ಇವಾಗ ಕುಡ್ತದ ಅಡಿಕ್ಷನ್ ಆಗ್ಬಿಟ್ಟಿರತ್ತೆ ಅಂತ ಹೇಳೋಣ. ಕುಡಿದೇ ಹೋದ್ರೆ ಆಗೋದೇ ಇಲ್ಲ, ಕುಡಿಬೇಕು ಅಂತ ಅನ್ಕೊಂಡು ಜಾಸ್ತಿ ಅಡಿಕ್ಷನ್ ಇರೋರಿಗೆ, ಅವರಿಗೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತಂದಾಗ ಒಂಥರ ಸ್ಪಿರಿಚುಯಲ್ ಆಗಿ ಹೋಗ್ಬೇಕು, ಒಂಥರ ಮೆಡಿಟೇಷನ್ ಬಗ್ಗೆ ಆ ಥರ ಎಲ್ಲ ನಾವು ಒಂದು ಕಾಮ್ ಆಗಿ ಒಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೊಂಡಾಗ ಅವರು ಅಮೆಥಿಸ್ಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಲಿ. ಆವಾಗ ಈ ಕುಡ್ತಾ ಗಿಡ್ತದೆಲ್ಲ ಚಟಗಳು ಹೊಟ್ಟೋಗುತ್ತೆ, ಒಳ್ಳೆ ದಾರಿನಲ್ಲಿ ಹೋಗಕ್ ಶುರು ಮಾಡ್ತಾರೆ. ಅಮೆಥಿಸ್ಟ್ ಅನ್ನೋದನ್ನ ಯೂಸ್ ಮಾಡಿ ನೀವು. ಓಕೆನಾ? ಆಮೇಲೆ ನಿಮ್ಗೆ ಮ್ಯಾನಿಫೆಸ್ಟ್ ಬೇಗ ಆಗ್ಬೇಕು ಅಂತ ಅನ್ಕೊಂಡಾಗ, ನೀವು ತಕ್ಷಣ ಆಗ್ಬಿಡ್ಬೇಕು ನನ್ಗೆ ಅಂತಂದಾಗ ಮಾಸ್ಟರ್ ಸ್ವಿಚ್ ವರ್ಡ್ ಒಂದಿದೆ, ಅದನ್ನ ಯೂಸ್ ಮಾಡಿ. ಎಷ್ಟು ಬೇಗ ಅಟ್ರಾಕ್ಟ್ ಮಾಡ್ತೀರಾ ನಿಮ್ ಡಿಸೈರ್ಸ್ನ ಅಂತಂದ್ರೆ ಅಷ್ಟು ಕ್ವಿಕ್ ಆಗಿ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ಅದು ಬ್ರಿಂಗ್ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡಿದಾಗ ಅದು ಮಾಸ್ಟರ್ ಸ್ವಿಚ್ ವರ್ಡ್. ಸೊ ನಿಮಗೆ ಎಷ್ಟು ಬೇಗ ಅಂದ್ರೆ ಅಷ್ಟು ಬೇಗ ನಿಮ್ಗೆ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ, ಏನ್ ಡಿಸೈರ್ ಇಟ್ಕೊಂಡ್ರು ಕೂಡ. ಆಮೇಲೆ ಒಂದೊಂದ್ಸಲ ಏನಾಗ್ಬಿಡುತ್ತೆ, ನಮ್ಮ ಥಾಟ್ಸು ಎಲ್ಲ ಕಡೆ ಹೊಟ್ಟೋಗುತ್ತಲ್ವಾ, ಅದನ್ನು ಥಿಂಕ್ ಮಾಡ್ತೀವಿ, ಇದನ್ನು ಥಿಂಕ್ ಮಾಡ್ತೀವಿ, ಎಲ್ಲ ಕಡೆ ಥಿಂಕ್ ಮಾಡ್ತಾ ಇರ್ತೀವಿ, ಎಲ್ಲೂ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಒಂದ್ ಕಡೆ ನಾವೇನು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಒಂದ್ ಕಡೆ ನಾವು ಥಿಂಕ್ ಮಾಡೋಕ್ಕಾಗಲ್ಲ. ಅದಕ್ಕೂ ಕೈ ಹಾಕೋಣ, ಇದಕ್ಕೂ ಕೈ ಹಾಕೋಣ, ಆ ಥರ ಆದಾಗ ಏನಾಗುತ್ತೆ, ನಿಮ್ಗೆ ಏನು ಗ್ರೋತೇ ಇರಲ್ಲ, ಎಲ್ಲ ತುಂಬಾ ಜಾಸ್ತಿ ಒಂಥರ ಎಲ್ಲ ಗಿಜಿಬಿಜಿ ಆಗೋಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಕೊಂಡಾಗ, ನಿಮ್ ಸೆಲ್ಫ್ ಸೆಂಟರ್ಡ್ ಆಗಿರ್ಬೇಕು ಅಂದಾಗ, ಈ ಹಾರ್ಟ್ ಚಕ್ರ ಅಂತ ಹೇಳ್ತಾರಲ್ವಾ, 7 ಚಕ್ರಾಸ್ ಇದೆ ನಮ್ಮ ಬಾಡಿನಲ್ಲಿ. ಸೊ ಅದರಲ್ಲಿ ಹಾರ್ಟ್ ಚಕ್ರ ತುಂಬಾ ಇಂಪಾರ್ಟೆಂಟ್. ಸೊ ಆ ಹಾರ್ಟ್ ಚಕ್ರನ ಬ್ಯಾಲೆನ್ಸ್ ಅಲ್ಲಿ ಇಡೋದಿಕ್ಕೆ ನಾವು ಸೆಂಟರ್ ಅನ್ನೋ ಸ್ವಿಚ್ ವರ್ಡ್ ಅನ್ನ ಯೂಸ್ ಮಾಡಿ. ಸೆಂಟರ್ ಅಂದಾಗ ನೀವು ಮಧ್ಯದಲ್ಲಿ ಇರ್ತೀರಾ. ಸೊ ಅದ್ರ ನೀವು ಸೆಲ್ಫ್ ಎಲ್ಲ ಥಾಟ್ಸು ಎಲ್ಲ ಕೂಡ ನೀವು ಒಂದು ಬ್ಯಾಲೆನ್ಸ್ ಆಗಿ ಇಟ್ಕೋತೀರಾ. ನಿಮ್ಮಲ್ಲಿ ನೀವು ಸೆಂಟರ್ ಅಂತ ಹೇಳ್ಕೊತಾ ಇದ್ರಿ ನೀವು, ಆವಾಗ ಹಾರ್ಟ್ ಚಕ್ರ ಇಂಪ್ರೂವ್ ಆಗೋದಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಆಯ್ತಾ? ಆಮೇಲೆ ನೆಕ್ಸ್ಟು ನಿಮ್ದು ಮ್ಯಾನಿಫೆಸ್ಟಿಂಗ್ ಡೀಪ್ ಡಿಸೈರ್ ಇರುತ್ತಲ್ವಾ, ತುಂಬಾ ಒಂಥರ ನನಗೆ ಇವಾಗಿದ್ದು ಆಗ್ಲೇಬೇಕು, ನನಗೆ ತುಂಬಾನೇ ಬೇಕೇ ಬೇಕು, ನನ್ನ ಜೀವನದಲ್ಲಿ ಇದಿಲ್ಲದೆ ಹೋದ್ರೆ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡು ಆ ಡೀಪ್ ಡಿಸೈರ್ ಒಳಗಡೆ ಕುತ್ಕೊಂಡ್ಬಿಟ್ಟಿರುತ್ತಲ್ವ, ತುಂಬಾ ವರ್ಷಗಳಿಂದ ಕಾಯ್ತಾ ಇರ್ತೀರಾ, ಅದು ನಂಗೆ ಬೇಕೇ ಬೇಕು ಅಂತ ಅನ್ಕೊಂಡು. ಸೊ ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ಚಾರ್ಮ್ ಅಂತ ಯೂಸ್ ಮಾಡಿ. ಆ ಚಾರ್ಮ್ ಅನ್ನೋದು ನಮ್ದು ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ, ಕೂದಲು ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ, ನೈಲ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ, ಒಂಥರ ಒಂದು ಸೆಕ್ಯೂರ್ಡ್ ಲೈಫ್, ಒಂಥರ ತುಂಬಾ ಚೆನ್ನಾಗಿದೆ ನಮ್ಮ ಲೈಫು, ಆರಾಮದಲ್ಲಿದ್ದೀವಿ ನಾವು ಅಂತ ಅನ್ಕೊಂಡು ಮಾಡ್ಕೊಳ್ಳೋದಿಕ್ಕೆ. ಆಮೇಲೆ ತುಂಬಾ ಅಟ್ರಾಕ್ಟ್ ಮಾಡ್ತೀರಾ ಎಲ್ಲರನ್ನೂ, ನೀವು ಒಳ್ಳೆ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೋತೀರಾ ನೀವು. ಆ ಥರದಕ್ಕೆ ಎಲ್ಲದಕ್ಕೂ ಚಾರ್ಮ್ ಅಂತ ಯೂಸ್ ಮಾಡಿ. ಓಕೆನಾ? ಇವಾಗೇನೋ ಮದುವೆ ಆಗಿರಲ್ಲ ಅಂತ ಅನ್ಕೊಳ್ಳಿ, ಸೊ ಅವರಿಗೆ ಚಾರ್ಮ್ ಅಂತ ಯೂಸ್ ಮಾಡಿ. ಅವಾಗ ನಿಮ್ಗೆ ಆದಷ್ಟು ಬೇಗ ಮದುವೆನೂ ಆಗ್ಬಿಡುತ್ತೆ, ಯಾಕಂದ್ರೆ ನೀವು ಅಟ್ರಾಕ್ಟ್ ಮಾಡ್ತೀರಾ ಆ ಥರ ಒಳ್ಳೆ ಜನಗಳನ್ನ ಎಲ್ಲ ನಿಮ್ಮ ಹತ್ರಕ್ಕೆ, ಆ ಥರ. ಆಮೇಲೆ ಬ್ಯೂಟಿಗೂ ಅಷ್ಟೇ ಇದು ತುಂಬಾ ಒಳ್ಳೇದು, ಚಾರ್ಮ್ ಅನ್ನೋದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಆಮೇಲಿಂದ ನೆಕ್ಸ್ಟು ನೀವೊಂದು ಏನಾದ್ರೂ ಒಂದು ನ್ಯೂ ಬಿಗಿನಿಂಗ್ ಆಗಬೇಕು ಅಂದಾಗ, ಏನೋ ಒಂದು ಆಗೋಗ್ಬಿಟ್ಟಿರತ್ತೆ ನಿಮ್ಮ ಲೈಫಲ್ಲಿ. ಸೊ ಅದೆಲ್ಲ ಮರ್ತ್ಬಿಟ್ಟು ನಾನು ಹೊಸದಾಗಿ ಶುರು ಮಾಡಬೇಕು ನನ್ನ ಲೈಫನ್ನ, ಆ ಹಳೇದನ್ನೆಲ್ಲ ಮರ್ತು ಬಿಡಬೇಕು ಅಂತ ಅನ್ಕೊಂಡು ನೀವೊಂದು ಹೊಸದು ಡಿವೈನ್ ಲೈಫಲ್ಲಿ ಇರಬೇಕು ಅಂತ ಅನ್ಕೊಂಡಾಗ, ಏನೋ ಒಂದು ಸ್ಟಕ್ ಆಗೋಗ್ಬಿಟ್ಟಿರುತ್ತೆ ಒಂದು ಲೈಫ್. ಒಂದೊಂದ್ಸಲ ರೋಡಲ್ಲಿ ಏನು ಮುಂದಕ್ಕೆ ಹೋಗಕ್ಕೆ ನಂಗೆ ಗೊತ್ತಾಗ್ತಿಲ್ಲಪ್ಪ, ಯಾವ ದಾರಿ ಹಿಡಿದ್ರು ನಂಗೆ ಗೊತ್ತಾಗ್ತಿಲ್ವಲ್ಲ ಅಂತ ನೀವು ಅಲ್ಲಿ ಬ್ಲಾಕ್ ಆಗಿಬಿಟ್ಟಿರ್ತೀರಾ. ಸೊ ಅಂತ ಟೈಮಲ್ಲಿ ನೀವು ಹೊಸ ಒಂದು ಬಿಗಿನಿಂಗ್ ಬೇಕು ಅಂತಂದಾಗ, ಆವಾಗ ನೀವು ಕೋರಲ್ ಸನ್ರೈಸ್ ಟುಗೆದರ್ ಇಲೇಟ್ ಅಂತ ಹೇಳಿ, ಕೋರಲ್ ಸನ್ರೈಸ್ ಟುಗೆದರ್ ಇಲೇಟ್ ಅಂತ ಅನ್ಕೊಂಡು, ಇದು ನಿಮ್ಗೆ ಒಂದು ಫ್ಯಾಮಿಲಿನ, ಒಂದು ಟೀಮನ್ನ ಎಲ್ಲರನ್ನು ಒಟ್ಟಿಗೆ ಇಡೋದಿಕ್ಕೆ ಅನುಕೂಲ ಮಾಡುತ್ತೆ ಇದು. ಆಯ್ತಾ? ಸೊ ನಿಮ್ದು ಯಾವ್ದಾದ್ರು ಒಂದು ನಿಂತೋಗಿರೋ ಏನಾದ್ರು ಪ್ರಾಜೆಕ್ಟ್ ಇದ್ರು, ನಿಂತೋಗಿರೋ ಏನಾದ್ರು ಕೆಲಸ ಇದ್ರು, ಅದನ್ನ ಮುಂದುವರ್ಸೋದಿಕ್ಕೆ ಇದು ತುಂಬಾ ಅನುಕೂಲ ಮಾಡುತ್ತೆ ನಿಮಗೆ. ಆಯ್ತಾ? ನೆಕ್ಸ್ಟ್ ಇನ್ನೊಂದು
ಕೌಂಟ್ ಅನ್ನೋದು ಒಂದು ಸ್ವಿಚ್ ವರ್ಡ್ ಇದೆ. ಇದು ನಿಮಗೆ ಕೌಂಟ್ ಅಂತಂದ್ರೆ ಎಲ್ಲಾನು ಕೌಂಟ್ ಆಗ್ತಾ ಹೋಗುತ್ತೆ. ನಿಮ್ ಬ್ಲೆಸ್ಸಿಂಗ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲಿಂದ ನಿಮ್ಗೆ ಆಕ್ಷನ್ ತಗೊಳ್ಳೋದಕ್ಕಾಗತ್ತೆ. ಇವಾಗ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ, ಸೊ ಅದು ನಿಮ್ಗೆ ಏನು ಮಾಡಕ್ ಗೊತ್ತಾಗ್ತಾ ಇಲ್ಲ ಅಂದಾಗ ಕೌಂಟ್ ಕೌಂಟ್ ಅಂತ ಹೇಳ್ಕೊಳ್ತಾ ಇರಿ. ಸೊ ಆ ಕೆಲಸ ಮಾಡೋದಿಕ್ಕೂ ನಿಮ್ಗೆ ಈಸಿ ಆಗುತ್ತೆ. ಆಮೇಲಿಂದ ನಿಮ್ದು ಬಡತನೂ ಎಲ್ಲ ಹೋಗ್ಸುತ್ತೆ ಕೌಂಟ್ ಅನ್ನೋದು. ಅದು ಅಟ್ರಾಕ್ಟ್ ಮಾಡುತ್ತೆ ಮನಿನ, ವೆಲ್ತನ್ನ, ಅಬೆಂಡೆನ್ಸ್ನ, ಅದೆಲ್ಲದಕ್ಕೂ ಅಟ್ರಾಕ್ಟ್ ಮಾಡೋದಿಕ್ಕೂ ಕೌಂಟ್ ಅಂತ ಯೂಸ್ ಮಾಡ್ಬೋದು. ಆಮೇಲೆ ಈ ಸ್ಮೋಕಿಂಗ್ ಎಲ್ಲ ತುಂಬಾ ಕಲ್ತ್ಕೊಂಡ್ಬಿಟ್ಟಿರ್ತಾರಲ್ವಾ, ಸಿಗರೇಟ್ಸ್ ಇದು ತುಂಬಾ ಜಾಸ್ತಿ, ಅದನ್ನ ಬಿಡ್ಬೇಕು ಅಂತ ಅನ್ಕೊಂಡವರು ಕೂಡ ಕೌಂಟ್ ಅನ್ನೋದನ್ನ ಮಾಡಿದ್ರೆ ಅದರಿಂದನೂ ಸ್ಮೋಕಿಂಗ್ ಹ್ಯಾಬಿಟ್ ಕೂಡ ನಿಂತೋಗುತ್ತೆ ನಿಮ್ದು. ಸೊ ಆ ತರದ್ದು ಇದು ಕೌಂಟ್ ಅನ್ನೋದು ವರ್ಡ್. ಓಕೆನಾ? ಸೊ ಇದನ್ನೆಲ್ಲ ಯೂಸ್ ಮಾಡಿ ನೋಡಿ ಹೇಗಾಗತ್ತೆ ಅಂತ ಅನ್ಕೊಂಡು, ಸೊ ನಾನು ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಏನೇನ್ ವರ್ಡ್ಗಳು ನಾನು ಹೇಳಿದ್ದೀನಿ ಅಂತ ಅನ್ಕೊಂಡು. ಸೊ ಅದರಿಂದನೂ ನೀವು ನೋಡ್ಕೊಳ್ಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.